ತುಂಬಾ ಜನಕ್ಕೆ ಇಷ್ಟ ಆಗಿದೆ ಡಿಸೈನ್ ಅಂತ, ನನಗಂತ ಅಲ್ಲ. ಆಟೋಮೆಟಿಕ್ ರಾಲ್ ಆಗುತ್ತೆ, ಕ್ಲಚ್ ಹಿಡಿದಂಗೆ ಕ್ರೇಜಿಯಾಗಿ ವರ್ಕ್ ಆಗ್ತಿದೆ. ಕ್ರೂಸ್ ಕಂಟ್ರೋಲ್ ತೆಗೆದ್ಬಿಟ್ಟು ಅಡ್ಜಸ್ಟ್ ಮಾಡಬೇಕು. ಸೊ ಅದೊಂದು ಇಶ್ಯೂ ಇದೆ ನಮ್ಮ ಇಂಡಿಯಾದಲ್ಲಿ. ಅಡ್ವೆಂಚರ್ ಅಂದ್ರೇ ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ ಮುಂದೆ ಇದೆ ದಿ ಆಲ್ ನ್ಯೂ 2025 ಅಡ್ವೆಂಚರ್ 390. ಎಲ್ಲಿ ನೋಡಿದ್ರು ಡೀಲರ್ಸ್ ಅಲ್ಲಿ ಕೇಳಿದ್ರು ಗಾಡಿ ಇಲ್ಲ. ಗೊತ್ತಿರೋರ ಹತ್ರನೂ ಯಾರು ತಗೊಂಡಿರಲಿಲ್ಲ. ಇದು ಹರ್ಷಬ್ರು ಅವ್ರ ಫ್ರೆಂಡು, ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಈ ಗಾಡಿ ಕೊಟ್ಟಿದ್ದಕ್ಕೆ. ಡ್ರ್ಯಾಗ್ ಮಾಡಿದಾಗ ನೀವು ನೋಡಿದಂಗೆ 160 ಮೇಲೆ ಹೋಗಿಲ್ಲ ಇದು ಗಾಡಿ. ಸೊ ಲೆಟ್ ಸಿ ನಾವು. ನಾನೊಂದು 65 kg ಇದ್ದೀನಿ. ಡೌನಿಲ್ ಬಂತು, ಡೌನಿಲಲ್ಲಿ ಹೋಗುತ್ತೆ ಗಾಡಿಗಳು. ಡೌನಿನಲ್ಲೇ 161 ನೋಡಿದ್ದೀರಿ ಅಷ್ಟೇ. ಲೈಕ್ ಟಾಪ್ ಎಂಡು ಹಳೆ ಗಾಡಿಗಳ ಥರ ಇಲ್ಲ. BS3 ಮಾಡಲ್, BS4 ಮಾಡಲ್ ಥರ ಅಲ್ಲ. ಸೊ ರಿಡಕ್ಷನ್ ಆಗಿದೆ. ಗಾಡಿ ನೋಡ್ಬೋದು ಸಕ್ಕತ್ತಾಗಿ ಕಾಣ್ತಿದೆ, ಬಟ್ ಚೆನ್ನಾಗಿ ಕಾಣ್ತಿದೆ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಡಿಸೈನ್ ಅಂತ, ನನಗಂತ ಅಲ್ಲ. ಈ ಗಾಡಿ ಕಂಪ್ಲೀಟ್ಲಿ ಇನ್ಸ್ಪೈರ್ ಆಗಿರೋದು ಬಂದ್ಬಿಟ್ಟು ಡಕಾರ್ ರ್ಯಾಲಿ. ತುಂಬಾ ಪಾರ್ಟ್ಸ್, ತುಂಬಾ ಡಿಸೈನ್ ಇನ್ಸ್ಪೈರ್ ಆಗಿದೆ ಕಂಪ್ಲೀಟ್ ಆಗಿ. ಈ ಟಾಲ್ ವಿಂಡ್ ಸ್ಕ್ರೀನ್ ಆಗಿರ್ಲಿ, ಈ ಲೈಟ್ ಡಿಸೈನ್ ಅಂಡ್ ಸೈಡ್ ಫೇರಿಂಗ್ಸ್, ರಿಯರ್ ಫೆಂಡರ್ಸ್ ಎಲ್ಲ ಕೂಡ ನನಗೆ ಇದು ಇಷ್ಟ ಆಗಿಲ್ಲ. ನನಗೆ ಓಲ್ಡ್ ವರ್ಷನ್ ತುಂಬಾ ಇಷ್ಟ ಆಯ್ತು. ಬಟ್ ಈ ಗಾಡಿಲಿ ಸಿಕ್ಕಾಪಟ್ಟೆ ಚೇಂಜಸ್ ಮಾಡಿದ್ದಾರೆ. ಆ ಗಾಡಿಲಿ ಇದ್ದಿದ್ದು ಫ್ಲಾಸ್ ಎಲ್ಲ ತೆಗೆದಾಕ್ಬಿಟ್ಟು ಈ ಗಾಡಿಲಿ ಹೊಸದಾಗಿ ಫ್ಲಾಸ್ ಮಾಡಿಲ್ಲ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿದ್ದಾರೆ. ಇನ್ನೊಂದು ಸಾರ್ಟ್ ಔಟ್ ಮಾಡಿರೋ ಥಿಂಗ್ ಏನು ಅಂದರೆ ಕ್ವಿಕ್ ಶಿಫ್ಟರ್ ಪ್ಲಸ್ ಅಪ್ ಡೌನ್ ಕ್ವಿಕ್ ಶಿಫ್ಟರ್ ಎರಡೂ ಕೂಡ ಬರುತ್ತೆ. ಹಳೇದ್ರಲ್ಲಿ ನಿಮ್ಗೆ ಸ್ವಲ್ಪ ಗ್ಲಿಚ್ ಇರ್ತಿತ್ತು. ಯಾವ ಥರ ಅಂದರೆ ಒಳ್ಳೆ ಕಲ್ಲಲ್ಲಿ ಹೊಡೆದಂಗೆ ಫಟ್ ಅನ್ನೋ ಬರೋದು. ಬಟ್ ಇದ್ರಲ್ಲಿ ಕಂಪ್ಲೀಟಾಗಿ ಸಾರ್ಟ್ ಔಟ್ ಮಾಡಿದ್ದಾರೆ ನೋಡಿ. ಕ್ರೇಜಿ ಅಲ್ಲ. ಡೌನ್ ಶಿಫ್ಟ್ ಮಾಡ್ತೀನಿ. ಸೂಪರ್ ಆಗಿದೆ, ಹೆವಿ ಬಟ್ ಸ್ಮೂತ್ ಆಗಿದೆ. ಅಂಡ್ ಅದನ್ನು ಸಾರ್ಟ್ ಔಟ್ ಕೂಡ ಮಾಡಿದ್ದಾರೆ ಇದರಲ್ಲಿ. ಇವತ್ತು ನಮ್ಮ ಮುಂದೆ ಇರೋದು ಎಸ್ ಮಾಡಲು. ಇದರಲ್ಲಿ ಇನ್ನೊಂದು ವೇರಿಯಂಟ್ ಕೂಡ ಬರುತ್ತೆ, ಎಕ್ಸ್ ಅಂತ. ಎಕ್ಸ್ ಬಂದ್ಬಿಟ್ಟು ನಿಮಗೆ ಟೂರರ್ ವೇರಿಯಂಟ್ ತರ ಬರುತ್ತೆ. ಇದಕ್ಕೆ 21 ಇಂಚ್ ಬಂದ್ರೆ ಅದಕ್ಕೆ 19 ಇಂಚ್ ಅಲಾಯ್ಸ್ ಬರುತ್ತೆ. ಅದು ಅದ್ರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಜಾಸ್ತಿ ಇರಲ್ಲ. ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ಗಾಡಿಗೆ ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು ಹತ್ರ 80 ಇಂದ 70 ಸಾವಿರ ಹೆಚ್ಚು ಕಮ್ಮಿ ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಫೋಕಸ್ ಆನ್ ಟೂರಿಂಗ್. ಈ ಗಾಡಿ ಕಂಪ್ಲೀಟ್ಲಿ ಅಡ್ವೆಂಚರ್ ಆಗಿ ಫೋಕಸ್ ಮಾಡಿದ್ದಾರೆ. ಅಡ್ವೆಂಚರಸ್ ಆಗಿ ಅಂದ್ರೆ ನೀವು ಫಾರಿನ್ ಅಲ್ಲಿ ನೋಡ್ಬೋದು, ಬೇರೆ ಅಬ್ರಾಡ್ ಕಂಟ್ರೀಸ್ ಎಲ್ಲ ನೋಡಿದ್ರೆ ಇಂಥ ಗಾಡಿಗಳನ್ನ ಇಲ್ಲ ಬಿಗ್ ಬೈಕ್ KTMs ನೆಲ್ಲ ಡೆಡ್ ಕೋರ್ ಅಡ್ವೆಂಚರ್ ಮಾಡೋದು, ಕಾಡಲ್ಲಿ ಹೋಗ್ಬಿಟ್ಟು ಅಡ್ವೆಂಚರ್ ಮಾಡೋದು, ಆ ಥರ ಮಾಡ್ತಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಅಡ್ವೆಂಚರ್ ಅಂದ್ರೇನೆ ಟೂರಿಂಗ್. ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂದ್ರೆ ಡ್ಯೂಕಲ್ಲಿ ಯಾವ್ದು ಸಿಗುತ್ತೋ ಅದೇ ಡಿಸ್ಪ್ಲೇ ಬರುತ್ತೆ. ಮೋಡ್ಸ್ ಬಂದ್ಬಿಟ್ಟು ಸ್ಟ್ರೀಟ್ ಮೋಡು, ಆಫ್ ರೋಡ್ ಮೋಡು, ರೈನ್ ಮೋಡು. ಥ್ರಾಟಲ್ ರೆಸ್ಪಾನ್ಸ್ ಚೇಂಜ್ ಆಗುತ್ತೆ. ಅದ್ರ ಜೊತೆ ABS ಅಲ್ಲೂ ಸಹ ನೀವು ಆಟ ಆಡ್ಬೋದು ನಾವೇನು ಅಂತ. ABS ಮೋಡಲ್ಲಿ ಬಂದ್ಬಿಟ್ಟು ನೀವು ರೋಡ್ ಮೋಡಲ್ಲಿ ಇರುತ್ತೆ, 2 ABS ಆಕ್ಟಿವೇಟ್ ಆಗಿರುತ್ತೆ. ಆಫ್ ರೋಡ್ ಮೋಡಲ್ಲಿ ಏರ್ ABS ಕಟ್ ಆಫ್ ಆಗುತ್ತೆ, 2 ಇರೋದು. MTC ಟ್ರಾಕ್ಷನ್ ಕಂಟ್ರೋಲ್ ಅದು ಕೂಡ ಆಫ್ ಆನ್ ಮಾಡ್ಕೋಬೋದು. ಕ್ವಿಕ್ ಶಿಫ್ಟರ್ ಕೂಡ ನೀವು ಆಫ್ ಆನ್ ಮಾಡ್ಕೋಬೋದು. ಡಿಸ್ಪ್ಲೇ ಮೋಡ್ ಕೂಡ ಚೇಂಜ್ ಮಾಡ್ಬೋದು. ನಾವು ಡಿಸ್ಪ್ಲೇ ಮೋಡ್ ಇನ್ನೊಂದಕ್ಕೆ ಹೋದ್ರೆ ಸ್ಟ್ಯಾಂಡರ್ಡಲ್ಲಿದೆ, ನಾವು ರೆಡ್ಯೂಸ್ಡ್ಗೆ ಹೋದ್ರೆ 6th ಗೇರಲ್ಲಿದೆ ಗಾಡಿ. ಸ್ಪೀಡ್ ಇಷ್ಟೇ ತೋರಿಸಿರೋದು. ಇದು ಎಲ್ಲಿ ಅಂದರೆ ನಿಮಗೆ ಆಫ್ ರೋಡ್ ಹೋದಾಗ ನಿಮ್ಗೆ ಯೂಸ್ ಆಗುತ್ತೆ. ಆಮೇಲೆ ಫ್ಯೂಯಲ್ ತೋರಿಸ್ತಿದೆ ಅಷ್ಟೇ ತೋರಿಸೋದು, ಯಾವ ಮೋಡಲ್ ಇದೆ ಅಂತ ಅಷ್ಟೇ ತೋರಿಸೋದು. ನೀವು ಆಫ್ ರೋಡ್ ಹೋದಾಗ ನಿಮಗೆಲ್ಲ ಚಿಕ್ಕದಾಗಿರುತ್ತೆ, ಅದನ್ನೆಲ್ಲ ಓದ್ಕೊಂಡು ಕೂತ್ಕೊಂಡು ಟೈಮ್ ಇರಲ್ಲ. ನಿಮ್ಗೇನು ಬೇಕಾಗಿರೋದು ಸ್ಪೀಡ್ ಎಷ್ಟು ಹೋಗ್ತದೆ, ಫ್ಯೂಯಲ್ ಎಷ್ಟಿದೆ, ಯಾವ ಗೇರಲ್ಲಿದೆ ಅದನ್ನು ಮಾತ್ರ ಎಕ್ಸಾಕ್ಟಾಗಿ ತೋರಿಸೋದು. ನನಗೆ ಇದು ಮಾತ್ರ ಸಕ್ಕತ್ತಾಗಿ ನಂಗೆ ಇಷ್ಟ ಆಯ್ತಿದ್ದು. ಡ್ರ್ಯಾಗ್ ರೇಸ್ ನಾವು ಮಾಡಿದಾಗ ನೀವು ಪ್ರೀವಿಯಸ್ಸಲ್ಲಿ ಸ್ವಲ್ಪ ಇನಿಷಿಯಲ್ ಸ್ಲೋ ಆಗಿ ಎತ್ಕೋತಿತ್ತು ಗಾಡಿ ಅಂತ ನೀವು ಏನಕ್ಕೆ ಹೇಳಿದ್ರೆ, ಈ ಗಾಡಿ ಬಂದ್ಬಿಟ್ಟು ಹಳೆ ಜನರೇಷನ್ಗಿಂತ ಈ ಜನರೇಷನ್ ಗಾಡಿ 5 kg ಜಾಸ್ತಿ ಆಗಿದೆ. ಅಂಡ್ ಅದ್ರ ಜೊತೆ ಇವ್ರು ಇರೋ ಬರೋ ಗಾರ್ಡ್ಸ್ ನೆಲ್ಲ ತುಂಬಿಟ್ಟವ್ರೆ. ಅದು ಗಾಡಿ ಇನ್ನೂ ವೇಟ್ ಆಡ್ ಆಗಿದೆ. ಫ್ರೇಮ್ ಸ್ಲೈಡರ್ಸ್ ಬರುತ್ತೆ ಸ್ಟಾಕ್ ಗಾಡಿಲಿ, ಅದು ತುಂಬಾ ಚೆನ್ನಾಗಿತ್ತು. ಮುಂದೇನು ಕಂಪ್ಲೀಟ್ ಆಗಿ ಬಾರ್ ಹಾಕ್ಸ್ಬಿಟ್ಟು ಇದು ಕೂಡ ಹಾಕ್ಸಿ ಅಂಡ್ ಬ್ಯಾಕ್ ರೆಸ್ಟ್ ಕೂಡ ಹಾಕ್ಸಿ, ಇದೆಲ್ಲ ನಂಗೆ ಡಿಸೈನ್ ಹಾಳು ಮಾಡ್ಬಿಟ್ಟಿದೆ ಗಾಡಿದು. ಇಲ್ಲಿಂದ ನೋಡ್ರೆ ಇದು ಅಡ್ವೆಂಚರ್ 390 ಅನ್ಸೋದೇ ಇಲ್ಲ. ಬಟ್ ಟೈರ್ಸ್ ಕೂಡ ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಿದೆ ಗುರು. ಅವಾಗಲೇ ಡ್ರ್ಯಾಗ್ ರೇಸು ಮಾಡಿದ್ವಿ, ಸಿಟಿಲಿ ಓಡಿಸ್ಬೇಕಾದ್ರೆ ಕಾರ್ನರಿಂಗ್ಸ್ ಅದು ಎಲ್ಲ ಮಾಡಿದ್ರು ಒಳ್ಳೆ ಕಾನ್ಫಿಡೆನ್ಸ್ ಕೊಡ್ತಿದ್ದೆ ಅಪೋಲೋ ಟೈರ್ಸು. ಮುಂಚೆ ಬಂದು ಮೆಡ್ಜೆಲಾರ್ ಕೊಡ್ತಿದ್ರು ಅನ್ಸುತ್ತೆ. ಈ ಗಾಡಿಲಿ ಫಸ್ಟ್ ಇನ್ ಸೆಗ್ಮೆಂಟ್ ಇಂಡಿಯಾದಲ್ಲಿ ಯಾರು ಈ ತರ ಬಿಟ್ಟಿಲ್ಲ. ಈ ಸೆಗ್ಮೆಂಟ್ ಗಾಡಿಗೆ ಸ್ಪೋಕ್ ಟ್ಯೂಬ್ಲೆಸ್ ಸಿಮ್ಸ್ ಬರುತ್ತೆ.
ಸೂಪರ್ ಡ್ಯೂಕ್ 3090 ಇರುವಂತ ಡಿಸೈನ್ ಇಂಡಿಕೇಟರ್ಸ್ ಬರುತ್ತೆ ಫ್ರಂಟ್ ಅಂಡ್ ರಿಯರ್. ಮಿರರ್ ಡಿಸೈನ್ ಕೂಡ ಸೇಮ್ 3090 ಇರೋ ಡಿಸೈನ್. ಬಟ್ ಇದು ನೋಡಬಹುದು, ಇದು ಬಂದ್ಬಿಟ್ಟು ಡಾಮಿನರ್ದು. ಆಬ್ವಿಯಸ್ಲಿ ಬಜಾಜ್ ಜೊತೆ ಕೊಲಾಬರೇಷನ್ ಆಗಿರೋದ್ರಿಂದ ಸ್ವಲ್ಪ ಪಾರ್ಟ್ಸ್ ಇರಲೇಬೇಕು. ಇದೆಲ್ಲ ನಿಮಗೆ ಫೈಬರ್ ಪಾರ್ಟ್ಸ್ ಆಗಿದ್ರು ಇದು ಮೆಟಲ್ದು ಬರುತ್ತೆ. 14.5 ಲೀಟರ್ದು ಫ್ಯೂಲ್ ಟ್ಯಾಂಕ್ ಬರುತ್ತೆ. ಟು ಬಿ ಆನೆಸ್ಟ್ ಇದು ಪ್ಲಾಸ್ಟಿಕ್ ಕ್ವಾಲಿಟಿ ಅಷ್ಟು ಅಪ್ ಟು ದ ಮಾರ್ಕ್ ಇಲ್ಲ. ಅದ್ರಲ್ಲಿ ತುಂಬಾ ಕನ್ವಿನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಂಪ್ಲೀಟ್ಲಿ ಅವ್ರು ಫೋಕಸ್ ಮಾಡಿರೋದು ಚಾಸಿ ಇಂಜಿನ್ ಪರ್ಫಾರ್ಮೆನ್ಸ್ ಮೇಲೆ. ಫೀಚರ್ಸ್ ಅಂತೂ ಲೋಡ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಗುರು. ಈ ಸೆಗ್ಮೆಂಟ್ ಅಲ್ಲಿ ಈ ಗಾಡಿಗೆ ಇರುವಂತ ಫೀಚರ್ ಯಾವನು ಕೊಟ್ಟಿದ್ದಾರೆ. ಗಾಡಿ ಬಂತಲ್ಲಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ರೆವಲ್ಯೂಷನ್ ಮಾಡಿದೆ ಜಾಸ್ತಿ ಈ ಗಾಡಿ. ಸೊ ಸಿಕ್ಕಾಪಟ್ಟೆ ಜನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕಂದ್ರೆ ಅದು ಡೆಡ್ ಕೋರ್ ಆಫ್ ರೋಡಿಂಗ್ ಅಂತ ಇಲ್ಲ ಅಂದ್ರೂ ಹಿಮಾಲಯ ಅಂತ ನಿಮ್ಗೆ ಇದರಲ್ಲಿ ಪವರ್ ಇತ್ತು, ಆ ಟೂರಿಂಗ್ ಪವರ್ ಇತ್ತು ನಿಮಗೆ. ಆಮೇಲೆ ಆಫ್ ರೋಡ್ ಕೇಪಬಿಲಿಟೀಸ್ ಇತ್ತು. ಬಟ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು KTM ಅವ್ರು ಇವಾಗ ಕಂಪ್ಲೀಟ್ ಅಡ್ವೆಂಚರ್ಗೆ ಒಂದು ಗಾಡಿ ತಗೋಗುರು, ಟೂರಿಂಗ್ ಮಾಡಬೇಕಾ ಇನ್ನೊಂದು ಗಾಡಿ ತಗೋಗುರು ಅಂತ ಬಿಟ್ಬಿಟ್ಟಿದ್ದಾರೆ. ತುಂಬ ಸಾರ್ಟ್ ಔಟ್ ಮಾಡಿದ್ದಾರೆ ಹಳೆ ಗಾಡಿ ಕಂಪೇರ್ ಮಾಡಿದ್ರೆ. ಅದರಲ್ಲಿ 399cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ LC4C ಇಂಜಿನ್ ಬರುತ್ತೆ. ಆ್ಯಂಡ್ ಕ್ಯಾಮ್ ಶಾಫ್ಟ್ ಬಂದ್ಬಿಟ್ಟು ನಿಮಗೆ ಪ್ರೀವಿಯಸ್ ಜನರೇಷನ್ 373cc ಇತ್ತಲ್ಲ, ಅದರಲ್ಲಿ ನಿಮಗೆ ಡುವಲ್ ಓವರ್ ಕ್ಯಾಮ್ ಶಾಫ್ಟ್ ಬರ್ತಿತ್ತು. ಇಂಜಿನ್ ಮೇಲೆ ಕ್ಯಾಮ್ ಶಾಫ್ಟ್ 2 ಇರೋದು, ಬಟ್ ಇದರಲ್ಲಿ ಸಿಂಗಲ್ ಕ್ಯಾಮ್ ಶಾಫ್ಟ್ ಕೊಟ್ಟಿದ್ದಾರೆ. ಪವರ್ ಪ್ರೊಡ್ಯೂಸ್ ಮಾಡೋದು ಬಂದ್ಬಿಟ್ಟು 46 bhp ಆ್ಯಂಡ್ 39 Nm ಆಫ್ ಟಾರ್ಕ್. ರಿಯರಲ್ಲಿ ಸ್ಪ್ರಾಕೆಟ್ ಬಂದ್ಬಿಟ್ಟು 3 ಟೀಚ್ ಇನ್ಕ್ರೀಸ್ ಮಾಡಿದ್ದಾರೆ ಹಳೆ ಗಾಡಿಗಿಂತ. LC4C ಇಂಜಿನ್ ಬರುತ್ತೆ. ಈ ಇಂಜಿನ್ KTM ಅವ್ರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ದಿ ಆಲ್ ನ್ಯೂ KTM ಡ್ಯೂಕ್ 390 ನಲ್ಲಿ. ಸೇಮ್ ಇಂಜಿನ್ ಸೇಮ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಬಟ್ ಸ್ವಲ್ಪ ಟ್ಯೂನ್ ಅಪ್ ಮಾಡಿದ್ದಾರೆ. ಹಳೆ ಅಡ್ವೆಂಚರ್ 390 ನೋಡಬಹುದು. ಎಕ್ಸಾಸ್ಟ್ ಸಿಸ್ಟಮ್ ಆಚೆ ಬಂದಿತ್ತು, ಇಲ್ಲಿ ಮಫ್ಲರ್ ಬಂದಿತ್ತು, ನಿಮಗೆ ಅಂಡರ್ ಬೆಲಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇವ್ರು ಯಾವ ಲೆವೆಲ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅಂದ್ರೆ, ಒಳಗಡೆ ಬ್ಯಾಫಲ್ಸ್ ಆಮೇಲೆ ಸಪರೇಟ್ ವಾಲ್ಸ್ ಇರುತ್ತಲ್ಲ, ಸೊ 400 mm ಇಲ್ಲಿವರೆಗೂ ವಾಟರ್ ವೇಡಿಂಗ್ ಇದ್ರೂ ಒಳಗಡೆ ಒಂಚೂರು ನೀರು ಹೋಗಕ್ ಬಿಡಲ್ಲ. ಕ್ರೇಜಿ ಟೆಕ್ನಾಲಜಿ ಗುರು. KTM ಆರ್ ಪೀಕ್ ಅಟ್ ದೋಸ್ ಥಿಂಗ್ಸ್. ಬಿಲ್ಟ್ ಮೇಲೆ ಫೋಕಸ್ ಮಾಡಿಲ್ದಿರೋದ್ರಿಂದ ಆ್ಯಂಡ್ ಇಂಜಿನ್ ಸಿಂಗಲ್ ಸಿಲಿಂಡ್ರಿಂದ ಅಷ್ಟೊಂದು ಪವರ್ ಎಕ್ಸ್ಟ್ರಾಕ್ಟ್ ಮಾಡಿ ಕಂಪ್ರೆಷನ್ ಕೂಡ ಹೈ ಇದೆ. ಸೊ ತುಂಬ ಸ್ಟ್ರೆಸ್ ಆಗುತ್ತೆ ಇಂಜಿನ್. ಅದರಿಂದ ವೈಬ್ರೇಷನ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ. ನಾನು ಫುಡ್ ಪೆಕ್ಸ್ ಅಂತೂ ಅವಾಗಲಿಂದ ಓಡಿಸ್ತಾನೆ ಇದ್ದೀನಲ್ಲ ಗಾಡಿ, ಅಬ್ಸರ್ವ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ. ಫುಡ್ ಪೆಕ್ಸಲ್ಲಿ ಹೆವಿ ವೈಬ್ರೇಷನ್ ಇದೆ. ಬಟ್ ಎಂಡ್ಯೂರೋ ಹೊಸದು ಬಂದಿದೆಯಲ್ಲ KTM, ಎಂಡ್ಯೂರೋದಲ್ಲಿ ಏನು ಮಾಡಿದ್ದಾರೆ ಅಂದರೆ ಫುಡ್ ಪೆಕ್ಸ್ ಮಧ್ಯದಲ್ಲಿ ಒಂದು ರಾಡ್ ಕೊಟ್ಟಿದ್ದಾರೆ. ರಾಡ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ವೈಬ್ರೇಷನ್ಸ್ನ ರಿಡ್ಯೂಸ್ ಮಾಡುತ್ತೆ. ಸೊ ಅಪ್ಕಮಿಂಗ್ ನೀವು ಫ್ಯೂಚರ್ ತೊಗೊಳೋ 390 ಎಂಡ್ಯೂರೋ ಬಂದಾದಮೇಲೆ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಆರ್ ಎಲ್ಸ್ KTM ಅವರು ಸ್ವಲ್ಪ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ಈ ಗಾಡಿಗೂ ಆ ಕೆಳಗಡೆ ರಾಡ್ ಕೊಡ್ಬೋದು. ಇನಿಷಿಯಲ್ ಲೋ ಎಂಡು ಅಷ್ಟು ಪೆಪ್ಪಿ ಅನ್ನಿಸ್ತಿಲ್ಲ ನನಗೆ. 4000 RPM ಆಗೋವರೆಗೂ ಮೆಲ್ಲೋಗಿ ಎತ್ಕೊಳುತ್ತೆ. ನಾವು ಫುಲ್ ಕೊಟ್ಟರು ಮೆಲ್ಲೋಗಿ ಎತ್ಕೊಳುತ್ತೆ ಒಂದು ಪೀಕ್ ಪಾಯಿಂಟ್ವರೆಗೂ. ನೀವು ಯಾವಾಗ ಒಂದು ಸೆಕೆಂಡ್ ಟು ಥರ್ಡ್ ಗೇರ್ ಶಿಫ್ಟ್ ಮಾಡ್ತೀರಲ್ಲ, ಅವಾಗ ನಿಮಗೆ ಪವರ್ ಫೀಲ್ ಆಗುತ್ತೆ. ಅಬೋ ನಿಮಗೆ 5000-6000 RPM ಆದಮೇಲೆ ಆ ಪವರ್ ನಿಮಗೆ ಗೊತ್ತಾಗೋದು. ಇನಿಷಿಯಲ್ ಸ್ವಲ್ಪ ಮೆಲೋನ ಇದೆ. ಪ್ರೀವಿಯಸ್ ಜನರೇಷನ್ ಮಾಡಲಲ್ಲಿ ಲೋ ಆ್ಯಂಡ್ ಟಾರ್ಕ್ ಸಿಗ್ತಿಲ್ಲ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಇತ್ತು, ಬಟ್ ಅದನ್ನು ರೆಕ್ಟಿಫೈ ಮಾಡಿದ್ದಾರೆ. ಇದರಲ್ಲೂ ಕೂಡ ಸ್ವಲ್ಪ ಲ್ಯಾಗ್ ಇದೆ. ಬಟ್ ಟಾಪ್ ಎಂಡಲ್ಲಿ ಹೋದರೆ ನಿಮಗೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಫೀಲ್ ಆಗುತ್ತೆ. ವಿಂಡ್ ಸ್ಕ್ರೀನ್ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡುತ್ತೆ. ನನಗೂ ಕೂಡ ನಾನು ಓಡಿಸ್ಬೇಕಾದ್ರೆ ವಿಂಡ್ ಹೊಡಿತಿತ್ತು ಹೆಲ್ಮೆಟ್ಗೆ, ನಿಮ್ಗೆ ಬಫೆಟಿಂಗ್ ಫೀಲ್ ಆಗ್ತಿತ್ತು. ಬಟ್ ಇದು ಕಂಪ್ಲೀಟ್ಲಿ ಏನು ಬ್ಲಾಕ್ ಆಗ್ತಿಲ್ಲ, ನಿಮ್ಮ ಬಾಡಿಗೆ ಏರ್ ಪಾಸ್ ಆಗ್ತಿದೆ. ಬಟ್ ಸ್ವಲ್ಪ ಟಕ್ಕಿ ನೀವು ಈ ಲೆವೆಲಿಗೆ ಮಾಡಿದ್ರೆ ಒಂಚೂರು ಗಾಡಿ ಹೊಡಿಯಲ್ಲ. ಅಡ್ಜಸ್ಟಬಲ್ ಬ್ರೇಕ್ ಆ್ಯಂಡ್ ಕ್ಲಚ್ ಲಿವರ್ಸ್ ಕೂಡ ಬರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ನೆಕಲ್ ಗಾರ್ಡ್ಸ್ ಇರೋದ್ರಿಂದ ಇಲ್ಲಿ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟ. ಈ ಕಡೆ ನೋಡಿ ತೆಗೆದ್ಬಿಟ್ಟು ಅಡ್ಜಸ್ಟ್ ಮಾಡಬೇಕು. ಸೊ ಅದೊಂದು ಇಶ್ಯೂ ಇದೆ. ಸೊ ಓವರ್ ಆಲ್ ಸೀಟಿಂಗ್ ಪೋಸ್ಚರ್ ಕೂಡ ಹಳೇದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅಪ್ರೈಟ್ ಆಗಿದೆ. ಹಿಂಗೆ ಆಲ್ಮೋಸ್ಟ್ ಹಿಮಾಲಯ ಅಂತಾರ ಬರುತ್ತೆ ಅಪ್ರೈಟ್ ಪೊಸಿಷನು. ಅದು ಬಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಇತ್ತು. ಸೊ ಅದು ಒಂಥರ ರಿಲ್ಯಾಕ್ಸ್ಡ್ ಆಗಿತ್ತು, ಬಟ್ ಇದು ಇನ್ನೂ ರಿಲ್ಯಾಕ್ಸ್ಡ್ ಆಗಿದೆ. ಹಳೆ ಗಾಡಿಗಿಂತ ಸೀಟ್ ಹೈಟ್ ಕಮ್ಮಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ 830 ಬರುತ್ತೆ. ಬಟ್ ಎಕ್ಸ್ ಮಾಡಲ್ ಬಂದ್ಬಿಟ್ಟು ಟೂರಿಂಗ್ ಮಾಡಲು 825 mm ಬರುತ್ತೆ. ಆ್ಯಂಡ್ ಪ್ರೀವಿಯಸ್ ಜನರೇಷನ್ಗಿಂತ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಹೈಟ್ ಮಾಡಿದ್ದಾರೆ. ಸೆಗ್ಮೆಂಟ್ ಅಲ್ಲೇ ಈ ಪ್ರೈಸಿಂಗಿಗೆ ಈ ಫುಲ್ಲಿ ಲೋಡೆಡ್ ಗಾಡಿ ಯಾವನೂ ಕೊಡ್ತಿಲ್ಲ KTM ಅವ್ರು ಬಿಟ್ರೆ. ಸೊ ನಿಮಗೆ WP ಅಪ್ಸೈಡ್ ಡೌನ್ UST ಫೋಕ್ಸ್ ಬರುತ್ತೆ ವಿತ್ ರೀಬೌಂಡ್ ಆ್ಯಂಡ್ ಡ್ಯಾಂಪಿಂಗ್ ಅಡ್ಜಸ್ಟ್ ಮಾಡ್ಕೋಬಹುದು. ರಿಯರ್ ಅಲ್ಲೂ ಬಂದ್ಬಿಟ್ಟು ನಿಮಗೆ ಆಫ್ ಸೆಟ್ ಇದೆ. ಸೇಮ್ ಡ್ಯೂಕ್ ಚಾಸಿ ಬಂದಿತ್ತಲ್ಲ ಆಫ್ ಸೆಟ್ ಸಸ್ಪೆನ್ಷನ್. ಮುಂಚೆ ಬಂದ್ಬಿಟ್ಟು ಸೆಂಟ್ರಲ್ ಬರ್ತಿತ್ತು. ಪ್ರೀಲೋಡ್ ನ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನೊಂದು ಫೀಚರ್ ಬಂದ್ಬಿಟ್ಟು ಇದರಲ್ಲಿ ಕ್ರಾಲ್ ಮೋಡ್ ಅಂತ ಕೊಟ್ಟಿದ್ದಾರೆ. ಇವಾಗ ನೀವು KTM ಪ್ರೀವಿಯಸ್ ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಗೇರ್ ಪಟನ ಶಿಫ್ಟ್ ಮಾಡ್ತಾನೆ ಇರಬೇಕು. ಈಗ ಟ್ರಾಫಿಕರೆಲ್ಲ ಗೇರ್ ಶಿಫ್ಟ್ ಮಾಡಿ ನಮಗೆ ಫ್ರಸ್ಟ್ರೇಟ್ ಆಗಿಬಿಡೋದು. ನಾನು ಥ್ರಾಟಲ್ ಕೊಡೋದೇ ಬೇಡ, ಆಟೋಮೆಟಿಕ್ ಕ್ರಾಲ್ ಆಗುತ್ತೆ ಕ್ಲಚ್ ಹಿಡಿದಂಗೆ. ನೋಡಿ ನಾನು ಥ್ರಾಟಲ್ಲೂ ಕೊಡ್ತಿಲ್ಲ, ಕ್ಲಚ್ ಹಿಡಿತಿಲ್ಲ, ಆಟೋಮೆಟಿಕ್ ಕ್ರಾಲ್ ಆಗ್ತಿದೆ. ಕ್ರೇಜ್. ಇದು ಮಾತ್ರ ನಿಮಗೆ ಅವಾಗ ಇಂಜಿನ್ ಸ್ಟಾಲ್ ಆಗಕ್ಕೆ ಬಿಡಲ್ಲ. ಎಲ್ಲ BS6 ಟಾಮ್ಸಿಂದ ಎಲ್ಲ ರಿಸ್ಟ್ರಿಕ್ಷನ್ಸ್ ಆಗಿಬಿಡುತ್ತೆ ಇವರು. ಇನಿಷಿಯಲ್ ಚೆನ್ನಾಗಿದೆ, ಇದು ಟಾಪ್ ಎಂಡ್ ಅಷ್ಟು ಹಿಡಿತಿಲ್ಲ ಗಾಡಿ. ಎನಿಡೇ ನೀವು ಸ್ಪೀಡ್ ಸ್ಪಾಟ್ ಅಂತ ಕ್ರೂಸಿಂಗ್ ಸ್ಪೀಡ್ ಅಂತ ತೊಗೊಂಡ್ರೆ 100 to 120 ಒಳಗಡೆ ಹೆವಿ ಸ್ಪೀಡ್ ಸ್ಪಾಟು ಆರಾಮಾಗಿ ಕ್ರೂಸ್ ಮಾಡ್ಬೋದು. ಒಂದು ಕ್ರೂಸ್ ಕಂಟ್ರೋಲ್ ಹಾಕ್ಬೋಣ. 76 ಇದು ಒತ್ತಬೇಕು. ಇದು ಸೊ ಇನ್ಕ್ರೀಸ್ ಮಾಡೋಣ, 90ಗೆ ಇನ್ಕ್ರೀಸ್ ಮಾಡಿದ್ರೆ 100ಗೆ ಇನ್ಕ್ರೀಸ್ ಮಾಡೋಣ. 100ಅಲ್ಲಿ ಹೋಗುತ್ತಾ? ಎಸ್,
100ಗೆ ಇನ್ಕ್ರೀಸ್ ಮಾಡಿದ್ರೆ ಹೇಳಿ ಗುರು, ಸಾಕಾಗಿದೆ ಗುರು. ಕ್ರೂಸ್ ಕಂಟ್ರೋಲ್ ಇದ್ರೆ ಆರಾಮಾಗಿ ಜಾಲಿಯಾಗೆ ಟೆಸ್ಟ್ ಮಾಡಿಕೊಂಡು, ಬಟ್ ಈ ಥರ ನಾವು ಪ್ಯಾಚಸ್ ಬಂದಾಗ ಸ್ವಲ್ಪ ಹ್ಯಾಂಡಲ್ ಬಾರ್ ಇಟ್ಕೋಬೇಕು. ಇಲ್ಲಾಂದರೆ ಆರಾಮಾಗೆ ಕೈ ಬಿಡ್ಕೊಂಡು ಜಿಂಗಾಲೆ ಜಿಂಗಾಲೆ ಅಂತ ಆರಾಮಾಗಿ ಹೋಗ್ಬೋದು. ಸಗದಾಗಿ ಇಷ್ಟ ಆಯ್ತು ನಂಗೆ ಕ್ರೂಸ್ ಕಂಟ್ರೋಲ್ ಮಾತ್ರ. ಕ್ರೇಜಿಯಾಗಿ ವರ್ಕ್ ಆಗ್ತಿದೆ ಕ್ರೂಸ್ ಕಂಟ್ರೋಲು. ಸೊ ಟೂರಿಂಗಲ್ಲ ನೆಕ್ಸ್ಟ್ ಲೆವೆಲ್ ಕ್ರೂಸ್ ಕಂಟ್ರೋಲ್ ಅಂದರೆ. ಗಾಡಿ ಓವರಾಲ್ ನನಗೆ ಫೀಚರ್ಸ್ ಅಂತೂ ಟಾಪ್ ನಾಚ್ ಗುರು. ಫೀಚರ್ಸಿಗೆ ಈ ಗಾಡಿಗೆ ಸರಿ ಸಾಟಿ ಯಾವ ಗಾಡಿನೂ ಇಲ್ಲ. ಎನಿ ಬೈಕ್ ನಿಯರ್ ಟು ಯಾವುದು ಬರೋಲ್ಲ ಗುರು. KTM ನಿಯರ್ ಟು ಫೀಚರ್ ವೈಸ್ ಅಂತ ನೋಡಿದ್ರೆ ಅಷ್ಟು ಸಾಕಾಗಿದೆ ಗಾಡಿ ಇದು. ಹ್ಯಾಂಡಲ್ ಬಾರೇ ಹಿಡ್ಕೊಂಡಿಲ್ಲ ಆವಾಗಿಂದ. ಪವರಲ್ಲಿ ನಾವು ಹೇಳ್ಬೇಕಂದ್ರೆ ಲೋ ಆ್ಯಂಡ್ ಟಾರ್ಕ್ ಚೂರು ಮಿಸ್ಸಿಂಗ್ ಅನ್ನಿಸ್ತದೆ. ಇನ್ನೊಂದು ಗಾಡಿಗೆ ವೆಯ್ಟ್ಸ್ ಆ್ಯಡ್ ಆಗಿರೋದು. ಸೊ ಇನಿಷಿಯಲ್ ಅಷ್ಟು ಎತ್ಕೋತಿಲ್ಲ ಗಾಡಿ, ಬಟ್ ಮಿಡ್ ರೇಂಜಲ್ಲಿ ಮಾತ್ರ ಕ್ರೇಜಿ ಆಗಿದೆ. ಟಾಪ್ ಎಂಡನ್ನು ನಿಮ್ಗೆ 160 ಲಾಸ್ಟ್. 160 ಮೇಲೆಲ್ಲ ಗಾಡಿ ಹೋಗೋದೇ ಇಲ್ಲ. 150, 158, 157, 8, 9 ಅಷ್ಟೇ ತಡ್ಕಾಡ್ಬಿಡುತ್ತೆ ಗಾಡಿ, ಅಷ್ಟೆಲ್ಲ ಹೋಗಲ್ಲ. ಬಟ್ ರೈಡೇಬಲ್ ವೈಸ್ ಅಂತೂ ಸಖತ್ತಾಗಿದೆ. ಹ್ಯಾಂಡ್ಲಿಂಗ್ ಅಂತೂ ಕ್ರೇಜಿ ಟಾಪ್ ನಾಚು. ಚಾಸಿನ ಆ ಥರ ಅವ್ರು ಸೆಟ್ ಮಾಡಿದ್ದಾರೆ. ಫೀಚರ್ ವೈಸು ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ. ಕೈ ಕಟ್ಕೊಂಡು ಆರಾಮಾಗಿ ಹೋಗ್ಬಿಟ್ರೆ